ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪುದೀನ ಪಲಾವ್ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಈ ರೀತಿ ರೆಡಿಯಾಗಿದೆ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ 100 ಗ್ರಾಮ್ ಅಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಮೀಡಿಯಮ್ ಸೈಜ್ದು ದಪ್ಪ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಉದ್ದುದಕ್ಕೆ. ಅದಕ್ಕೆ ಪಲಾವ್ ಎಲೆ, ಏಲಕ್ಕಿ, ಪಲಾವ್ ಸಾಮಾನುಗಳನ್ನ ಸೇರಿಸ್ಕೊಳ್ತೀನಿ ನಾನಿಲ್ಲಿ. ಈ ರೀತಿ ಚಕ್ಕೆ, ಲವಂಗ, ಪಲಾವ್ ಸಾಮಾನುಗಳನ್ನ ಸೇರಿಸ್ಕೊಳ್ತಿದ್ದೀನಿ. ನಾನೊಂದು 2 ಎಡೆ ಹಾಕ್ಕೊಂಡಿದ್ದೀನಿ, ಹೆಚ್ಚಿಗೆ ಹಾಕ್ಕೊಂಡಿಲ್ಲ. ಆನಂತರ ನೆನೆ ಹಾಕ್ಕೊಂಡಿದ್ದಂತಹ ಬಟಾಣಿ 1 ಬೌಲು ಅದನ್ನು ಸೇರಿಸ್ಕೊಂಡಿದ್ದೀನಿ. ಒಂದು 4-5 ಗಂಟೆ ನೆನೆಸಿರೋ ಅಂಥದ್ದು, ಸ್ವಲ್ಪ ಮೊಳಕೆನೂ ಬಂದಿದೆ ಅದು. ಇದನ್ನು ರುಬ್ಕೊಳ್ಳೋದಕ್ಕೆ ಬಳಸ್ತಿದ್ದೀನಿ. ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟನ್ನು ಫಸ್ಟ್ಗೆ ರುಬ್ಕೊಂಡು ಆನಂತರ ಪುದೀನ ಸೊಪ್ಪನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಟ್ಟು ಪುದೀನ ಇದೆ ಇದು. ಇವನ್ನ ರುಬ್ಕೊಳ್ತೀನಿ. ನೋಡಿ, ಇವಾಗ 2 ಟೊಮೊಟೊ ಸೇರಿಸ್ಕೊಂಡಿದ್ದೀನಿ. ಪಾರಂ ಟೊಮೊಟೊ ಇದು. 2 ಟೊಮೊಟೊ ಸೇರಿಸ್ಕೊಂಡು ಸ್ವಲ್ಪ ಬೆಂದ ನಂತರ ನಾವು ರುಬ್ಕೊಂಡಿರೋಂಥ ಪದಾರ್ಥನ ಇದಕ್ಕೆ ಸೇರಿಸ್ಕೊಳ್ತೀನಿ. ಇದು ಚೆನ್ನಾಗಿ ನಾವು ಹುರ್ಕೊಂಡಿಲ್ಲ, ಡೈರೆಕ್ಟಾಗಿ ಮಿಕ್ಸಿ ಮಾಡ್ಕೊಂಡಿರೋದ್ರಿಂದ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಹಸಿ ವಾಸನೆ ಬಿಟ್ಟು ಎಣ್ಣೆ ಎಲ್ಲ ಸೈಡಲ್ಲಿ ಬರುವಾಗ ಇದು ಬೆಂದಿದೆ ಅಂತ ಆವಾಗ ನಾನು ಜಾರನ್ನ ತೊಳೆದು ನೀರನ್ನ ಸೇರಿಸ್ಕೊಳ್ತೀನಿ. ನಾನಿಲ್ಲಿ 2.5 ಲೋಟ ಅಕ್ಕಿಗೆ ನಾನು ಪುದೀನ ಪಲಾವ್ ಮಾಡ್ತಿರೋದು, ಹಾಗಾಗಿ ನಾನು 5 ಲೋಟ ನೀರನ್ನ ಸೇರಿಸ್ಕೊಳ್ತೀನಿ. ರುಬ್ಬಿರೋದು ಎಲ್ಲ ಸೇರಿ 5 ಲೋಟ ಆಗಬೇಕು. 4.5 ಲೋಟ ಆದ್ರೂ ನಡೆಯುತ್ತೆ. ಇವಾಗ ನಾನಿಲ್ಲಿ 1 ನಿಂಬೆಹಣ್ಣನ್ನ ಫುಲ್ಲು ಹುಳಿನ ಹಿಂಡ್ಕೊಳ್ತೀನಿ. ನಿಂಬೆಹಣ್ಣು ಹಿಂಡೋದ್ರಿಂದ ಉದುದ್ರಾಗಿ ಚೆನ್ನಾಗಿ ಬರುತ್ತೆ, ಆಗ ರುಚಿನೂ ಹೆಚ್ಚುತ್ತೆ. ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈಗ ನೀರು ಕುದಿಯುವಾಗ ನಾನು ನೆನೆಸ್ಕೊಂಡಿದ್ದಂತಹ 2.5 ಲೋಟ ಅಕ್ಕಿನೂ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ಮುಚ್ಚಿಟ್ಟು ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೊಳ್ತೀನಿ. ಇದು ನೀರು ಕಡಿಮೆ ಆದ ನಂತರ ನಾನು ಇದ್ರ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲು ಕೂಗಿಸ್ಕೊಳ್ತೀನಿ. ಈ ರೀತಿ ವಿಸಿಲ್ ಹಾಕಿ 1 ವಿಸಿಲ್ ಕೂಗಿಸಿ ಇವಾಗ ಓಪನ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಪುದೀನ ಪಲಾವ್ ರೆಡಿ ಆಯಿತು. ಸ್ನೇಹಿತರೆ, ಒಂದು ಸರಿ ಟ್ರೈ ಮಾಡಿ ನೋಡಿ, ಹಾಗೆ ಹೇಗಿದೆ ಅಂತ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು.